ಕರ್ನಾಟಕದ ಹೋಮ್ ಮಿನಿಸ್ಟರ್ ಅವರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ವನ್ನು ತಮ್ಮದೇ ಆದ ಮನೆ ಕೆಲಸಗಾರರಪ್ಲೆ ಉಪಯೋಗಿಸ್ತಾ ಇದ್ದಾರೆ, ವರ್ತಿಸ್ತಾ ಇದ್ದಾರೆ. ಪಾಯಿಂಟ್ ಒಂದು, ಅವರು ಹೇಳ್ತಾ ಇರೋದು ಪೊಲೀಸರು ಯಾವುದೇ ರೌಡಿಗಳ ಸಂಗಟ ಫೋಟೋ ಇಳಿದ್ರೆ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಐ ಅಪ್ರಿಶಿಯೇಟ್ ಅಬೌಟ್ ದಿಸ್ ಪ್ರಿಯಾಂಕ್ ಖರ್ಗೆ, ಬಟ್ ನೀನು ಮೊದಲು ಕನ್ನಡದಲ್ಲಿ ಮುಖ ನೋಡ್ಕೋಬೇಕು. ನಿನ್ನ ಅಕ್ಕಪಕ್ಕದಲ್ಲಿ ಇರುವವರು ಎಲ್ಲರೂ ಮರ್ಡರ್ ಮಾಡಿದವರು, ಡಕೈಟ್ ಮಾಡಿದವರು, ರೌಡಿಗಳು, ಕಳ್ಳರು, ಟೇಬಲ್ ನಡೆಸುವಂಥವ್ರು, ಹಪ್ತ ವಸೂಲಿಗಾರರು. ಮೊದಲು ನೀನು ನಿನ್ನ ನೈತಿಕತೆ ನೋಡಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಹೇಳಿದ್ರೆ ಅದೊಂದು ಒಂದು ಶೋಭೆ ಬರುತ್ತೆ. ಪಾಯಿಂಟ್ ಒಂದು. ಪಾಯಿಂಟ್ ಎರಡು, ಇಡೀ 1.5 ತಿಂಗಳಾಯ್ತು ನೀನು ಹೋಮ್ ಮಿನಿಸ್ಟರ್ ಆಗಿ. ಈಗ ತನಕ ನನ್ನ ಸಮುದಾಯದ ಒಬ್ಬ ಹೆಣ್ಮಗಳು ನಂದೂರು ಗ್ರಾಮದಲ್ಲಿ ಸುಮಾರು 1.5 ತಿಂಗಳಿಂದ ಬಾಂಗ್ಲಾದೇಶಿ ಯಾರೋ ಒಬ್ಬವನು ಎತ್ಕೊಂಡು ಹೋಗಿ ಅವನು ರೇಪ್ ಮಾಡ್ತಾ ಇದ್ದನೋ ಗೊತ್ತಿಲ್ಲ, ಅವನು ಮರ್ಡರ್ ಮಾಡಿದನೋ ಗೊತ್ತಿಲ್ಲ. ಈಗ ತನಕ ನಿನ್ನ ಬೀಗ ಆದ ತಿಗಡಿ ಅರೆಸ್ಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಪರ್ಸನಲ್ ರಿವೆಂಜ್ಗೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ತಿರುವಂಥದ್ದು ಇದು ಬಹಳ ನಾಚಿಗೇಡಿ ಸಂಗತಿ. ಅದೇ ತರ ಇದಕ್ಕಿಂತ ಮೊದಲು ಸಹ ಕಲ್ಯಾಣ ಕರ್ನಾಟಕ ನ್ಯೂಸಿನ ಮಲ್ಲಿಕಾರ್ಜುನ್ ಪಗಡೆ ಅವ್ರ ಮೇಲೂ ನೀವು ನಿಮ್ಮ ಕ್ಷೇತ್ರದಲ್ಲಿ ನಡೀತಿರುವ ಒಂದು ನ್ಯೂಸ್ ಮಾಡಿದ್ರೆ ಅವ್ರ ಮೇಲೂ ಸಹ ನೀವು ಕ್ರಮ ಕೈಗೊಳ್ತೀರಿ. ನಮ್ಮ ಮೇಲೆ ಆದ್ರೆ ನೀವು ದಿನಾಲು ಒಂದು ಕೇಸ್ ಹಾಕ್ತೀರಿ, ನಮ್ದೇನು ತೊಂದರೆ ಇಲ್ಲ. ಪಾಪ ಪುನೀತ್ ಕೆರಳಿ ಅವ್ರ ಮೇಲೂ ನೀವು ಟಾರ್ಗೆಟ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿಸ್ತೀರಿ. ನೀವು ಪೊಲೀಸರನ್ನು ನಿಮ್ಮ ಮನೆ ಕೆಲಸಗಾರರಪ್ಲೆ ಉಪಯೋಗಿಸ್ತಾ ಇದ್ದೀರಿ. ನಿಮ್ಮ ಪೊಲಿಟಿಕಲ್ ಪರ್ಸನಲ್ ರಿವೆಂಜ್ಗಾಗಿ ಪೊಲೀಸರನ್ನು ತಾವು ಉಪಯೋಗಿಸ್ತಾ ಇದ್ದೀರಿ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ನನ್ನ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವಿನಂತಿ ಮಾಡ್ತೀನಿ. ಇವನು 1.5 ವರ್ಷ 2 ವರ್ಷ ಏನ್ ಇರ್ತಾನೋ ಅವಾಗ ತನಗ ನೀವು ಇವ್ರ ಮಾತುಗಳಲ್ಲಿ ಒಳಗಾಗಿ ಇವನ್ ಹೇಳಪ್ಲೆ ಕೇಳಿ ನಾಳೆ ದಿವಸ ಕೋರ್ಟ್ ತಿರುಗಾಡುವಂತರು ನೀವು. ಇವನು ಮತ್ತು ರಾಜರೋಷವಾಗಿ ಮತ್ತು ಆರಾಮ್ ಎಸಿಯಲ್ಲಿ ಮನೆ ಕೂತಿರ್ತಾನ. ಇವನ್ ಮಾತುಗಳು ಕೇಳಿ ನೀವು ಪಸ್ತವಾಗ್ಬಾಡ್ರಿ. ಇವನು ಬಹಳಷ್ಟು ಜನರಿಗೆ ಪಸ್ತವ ಮಾಡಿದ್ದಾನೆ. ಇವರದೇ ಆದ ಕಾಂಗ್ರೆಸ್ಸಿನ ಒಬ್ಬ MLA ಹುಬ್ಳಿದವರು ಇದೇ ತರ ಒಂದು ಕೇಸಲ್ಲಿ 7 ವರ್ಷದ ಸಜಾ ಮಾಡಿಸಿ ಇವತ್ತು ಪೊಲೀಸರು ಒಳಗೆ ಕೂತಿದ್ದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯದ. ಈ ಒಂದು ಬಾಲಿಶ ಹೋಮ್ ಮಿನಿಸ್ಟರ್ ಮಾತು ಕೇಳಿ ನೀವು ಪರ್ಸನಲ್ ರಿವೆಂಜ್ ತಗೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾರ್ಯಾರು ಇವ್ರು ಪರ್ಸನಲ್ ರಿವೆಂಜ್ಗೆ ಯೂಸ್ ಮಾಡ್ತಾರಲ್ಲ ಅಂತಕ್ಕೆ ತಾವು ದಯವಿಟ್ಟು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿಬಿಡ್ರಿ, ಇಂಥ ಪರ್ಸನಲ್ ರಿವೆಂಜ್ಗೆ ನಾವು ಕೈ ಹಾಕಲ್ಲ. ಯಾರೇ ಇಲಿಗಲ್ ಮಾಡ್ಯಾರ, ಬೇರೆ ಏನೇ ಅವರು ಚಟುವಟಿಕೆಗಳು ಮಾಡ್ಯಾರ ಅದ್ರ ಮೇಲೆ ನೀವು ಆಕ್ಷನ್ ತಗೋರಿ. ಇವರು ಪರ್ಸನಲ್ ಏನ್ ಯೂಸ್ ಮಾಡ್ತಾರೆ ಇದು ನೀವು ಮಾಡಕ್ ಹೋಗ್ಬಾಡ್ರಿ ಅಂತೇಳಿ ನಾನು ವಿನಂತಿಸ್ತೇನೆ. 3ನೇ ಪಾಯಿಂಟ್, ಇವತ್ತು ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಇಲಿಗಲ್ ನಡೀತಾ ಇದೆಯಪ್ಪ. ಹೋಮ್ ಮಿನಿಸ್ಟರ್ PK ನಿನ್ನದೇ ಆದ ಚೇಲ ಯಾರವನು ರಾಯಚೂರದವನು ಮಿನಿಸ್ಟರ್ ಇದನ್ನಲ್ಲ ಬೋಸರಾಜ್, ತಾಕತ್ತು ದಮ್ಮಿದ್ರೆ ಅವನು ರಾತ್ರಿ ಹಗಲು ಇಸ್ಪೇಟ್ ಆಡಿಸ್ತಾನ. ಅವನು ಇಸ್ಪೇಟ್ ಅಡ್ಡ ಬಂದ್ ಮಾಡಿಸ್ ನೋಡಮ್. ತಾಕತ್ತಿದ್ರೆ ನಿನ್ನ ಚಮಚಗಳು ಇಡೀ ಕಲಬುರಗಿ ಎಲ್ಲೆಲ್ಲ ಏರಿಯಾಗಳಲ್ಲಿ ಟೇಬಲ್ ಅನ್ನು ಆರಿಸಿ ಕೇಟಿಗಳು ತೆಗಿತಾರಲ್ಲ ಅದು ಬಂದ್ ಮಾಡಿಸ್ ನೋಡೋಣ. ತಾಕತ್ತು ದಮ್ಮಿದ್ರೆ ಇಡೀ ಎಲ್ಲ ಇವತ್ತು ವಿಕ್ಟಿಮ್ಸ್ ದವರು ಬಡ ಮಂದಿ ಸ್ಟೇಷನ್ಗಳಲ್ಲಿ ಹೋಗಿ ಕೇಸ್ ಆಗ್ಲಾರ ಕಾರಣ ವಾಪಸ್ ಬರ್ತಾ ಇದ್ದಾರೆ. ಅವರಿಗೆ ಒಂದು ವಿಂಗ್ ಮಾಡಿ ಯಾರು ಕೇಸ್ ತಗೊಲ್ಲ ಈ ಹೆಲ್ಪ್ ಲೈನ್ ನಂಬರ್ ಕೊಟ್ಟು ಈ ನಂಬರ್ಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿ ಅಂತದ್ದು ಒಂದು ವಿಂಗ್ ರೆಡಿ ಮಾಡಿ ನೋಡೋಣ. ತಾಕತ್ ದಮ್ಮಿದ್ರೆ ನನ್ನ ಚಿತ್ತಾಪುರ ಕ್ಷೇತ್ರದಲ್ಲಿ ಕಾಗಿನದಲ್ಲಿ 2,000 ಕೋಟಿ ಮೇಲ್ಪಟ್ಟು ಏನು ಸ್ಯಾಂಡ್ ಮಾಫಿಯಾ ಹಗರಣ ಮಾಡಿದೆಯಲ್ಲ ಅದ್ರ ಮೇಲೆ ಎನ್ಕ್ವೈರಿ ಕೂಡಿಸ್ ನೋಡೋಣ. ಇವೆಲ್ಲಕ್ಕ ತಾಕತ್ತಿಲ್ಲ ನಿನ್ನ ಹತ್ರ. ನಿನಗೆ ತಾಕತ್ತಿದ್ದು ಯಾರು ನಿನ್ನ ಹಗರಣ ಹೊರಗೆ ತೆಗಿತಾರೆ, ಖಾನ್ ಮಾಡುತ್ತಿರುವ ಜನರ ಮುಂದೆ ತೋರಿಸ್ತಾರೆ, ಅವ್ರ ಮೇಲೆ ಆದ್ರೆ ಬಾಬಾ ಹೋಗಿ ರಿವೆಂಜ್ ತಗೋತಿಲ್ಲ. ಇದು ಕುರ್ಚಿಗೆ ಶೋಭೆ ತರುವಂತದ್ದಲ್ಲ. ನಿನ್ನ ಗುಣ ಅಂತದ್ದು ಇದ, ನಿನಗೆ ಶೋಭೆ ತರುತ್ತೆ, ಆದ್ರೆ ನಿನ್ನ ಕುರ್ಚಿಗೆ ಶೋಭೆ ತರುವಂತದ್ದಲ್ಲ. ಇದನ್ನು ಕಾಂಗ್ರೆಸ್ದವರು ಹಿರಿಯ ಮುಖಂಡರಿದ್ದೀರಿ, ದಯವಿಟ್ಟು ವಿಚಾರಿಸಿ ಇಂಥ ಒಂದು ಅಸಮರ್ಥ ಹೋಮ್ ಮಿನಿಸ್ಟರ್ ಅನ್ನು ಜಲ್ದಿನೇ ತಾವು ತೆಗೆಯುವಂತ ಕೆಲಸ ಮಾಡಬೇಕು. ಆ ಒಂದು ಹೋಮ್ ಮಿನಿಸ್ಟರ್ ಕಾನೂನು ಸುವ್ಯವಸ್ಥೆ ಇವತ್ತು ಬಹಳ ಇಂಪಾರ್ಟೆಂಟ್ ಅದ. ಅದನ್ನು ಸಂಭಾಳಿಸ್ಬೇಕಂದ್ರೆ
ಬಹಳಷ್ಟು ಪೇಷನ್ಸ್ ಮತ್ತು ನಿಯತ್ತಿಂದ ಕೆಲಸ ಮಾಡಿದ್ರೆ ಮಾತ್ರ ಇಡೀ ಕರ್ನಾಟಕ ಸುರಕ್ಷಿತ ಇರುವಂಥದ್ದು. ಇವನ ಗುಣಗಳು ರೌಡಿ ಗುಣ, ಇವನ ಬಾಯಿ ಬಹಳಷ್ಟು ಕೆಟ್ಟ ಶಬ್ದಗಳಿಂದ ಉಪಯೋಗಿಸೋ ಬಾಯಿ. ಇವನು ಮಾಡ್ತಾ ಇರೋದು ಓನ್ಲಿ ಪರ್ಸನಲ್ ರಿವೆಂಜ್ ಆಗಿ ಪೊಲೀಸರನ್ನು ಉಪಯೋಗಿಸ್ತಾ ಇದ್ದಾನೆ. ಅದಕ್ಕಾಗಿ ಪೊಲೀಸರು ದಯವಿಟ್ಟು ಇವನ ಮಾತಿಗೆ ಒಳಗಾಗಬಾಡ್ರಿ. ಆದರೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.